ಭಗತ್ ಸಿಂಗ್ ಅವ್ರಿಗೆ ಎಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಇತ್ತು ಅನ್ನೋದನ್ನ ಈ ಒಂದು ಸಣ್ಣ ಘಟನೆಯಿಂದ ನಾವು ಅರ್ಥ ಮಾಡ್ಕೋಬಹುದು. ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಬಿಟ್ರು ಅಂತ ಭಗತ್ ಸಿಂಗ್ ಅವ್ರನ್ನ ಮತ್ತು ಅವರ ಸ್ನೇಹಿತರನ್ನ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿರ್ತಾರೆ. ಸೊ ಕೋರ್ಟ್ ಅಲ್ಲಿ ಭಗತ್ ಸಿಂಗ್ ಅವರ ಒಬ್ಬ ಸ್ನೇಹಿತ ಘೋಷ್ ಅನ್ನುವಂಥವನು ಭಗತ್ ಸಿಂಗ್ಗೆ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಮತ್ತು ಭಗತ್ ಸಿಂಗ್ ಬಾಂಬನ್ನ ತಯಾರಿ ಮಾಡುವಂತ ಒಂದು ಫ್ಯಾಕ್ಟ್ರಿನ ಶುರು ಮಾಡಿದ್ದಾನೆ ಅಂತ ಭಗತ್ ಸಿಂಗ್ನ ವಿರುದ್ಧನೇ ಸಾಕ್ಷಿಯನ್ನ ಹೇಳ್ತಾನೆ. ಆಗ ಕೋರ್ಟ್ ಅಲ್ಲಿ ಭಗತ್ ಸಿಂಗ್ ಅವರು ಜಡ್ಜಿಗೆ ಹೇಳ್ತಾರಂತೆ, ಇವನಿಗೆ ಬಾಂಬ್ ಮಾಡೋದಕ್ಕೂ ಕೂಡ ಬರೋದಿಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆ ಅಂತ. ಆಗ ಭಗತ್ ಸಿಂಗ್ ವಿರುದ್ಧ ಸಾಕ್ಷಿ ಹೇಳಕ್ ಬಂದವನು ಜಡ್ಜಿಗೆ ಹೇಳ್ತಾನಂತೆ, ನಾನು ಬಾಂಬ್ ತಯಾರಿ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ, ನನಗೆ ಭಗತ್ ಸಿಂಗ್ ಹೇಳ್ಕೊಟ್ಟಿದ್ದಾನೆ ಅಂತ. ಆಗ ಭಗತ್ ಸಿಂಗ್ ಅವ್ರು ಹೇಳ್ತಾರಂತೆ, ಹಾಗಾದ್ರೆ ಬಾಂಬ್ ತಯಾರಿ ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳು ನೋಡೋಣ ಅಂತ. ಆಗ ಅವನು ಬಾಂಬ್ ತಯಾರಿ ಮಾಡೋದಕ್ಕೆ ಯಾವ್ಯಾವ ಕೆಮಿಕಲ್ ಬೇಕು ಅಂತ ಲಿಸ್ಟ್ ಹೇಳಕ್ ಶುರು ಮಾಡ್ತಾನಂತೆ. ಅವನು ಸಂಪೂರ್ಣವಾದ ಲಿಸ್ಟ್ನ ಹೇಳಿದ ಮೇಲೆ ಭಗತ್ ಸಿಂಗು ಜೋರಾಗಿ ನಗ್ತಾರಂತೆ. ಆಗ ಜಡ್ಜ್ ಹೇಳ್ತಾರಂತೆ, ಯಾಕೆ ನಗ್ತಿದ್ಯಾ ಭಗತ್ ಸಿಂಗ್, ಅವನು ನಿನ್ನ ವಿರುದ್ಧ ಕೊಟ್ಟಂತ ಸಾಕ್ಷಿ ನಿಜ ಆಯ್ತಲ್ಲ ಅಂತ. ಆಗ ಭಗತ್ ಸಿಂಗ್ ಅವರು ನಗ್ನಗ್ತಾ ಹೇಳ್ತಾರಂತೆ, ಇವನು ಹೇಳ್ದಂತ ಕಂಪ್ಲೀಟ್ ಲಿಸ್ಟ್ ನ ಪತ್ರಿಕೆಯವರು ನೋಟ್ ಮಾಡ್ಕೊಂಡಿದ್ದಾರೆ. ಯಾವ ಬಾಂಬ್ ಮಾಡೋದನ್ನ ನಾನು ಕಷ್ಟಪಟ್ಟು ವರ್ಷಾನ್ಗಟ್ಲೆಯಿಂದ ಕಲ್ತಿದ್ನೋ ಅದನ್ನ ನಾಳೆ ಬೆಳಿಗ್ಗೆ ನ್ಯೂಸ್ ಪೇಪರ್ ನೋಡಿ ನನ್ನ ದೇಶದ ಸಣ್ಣ ಮಕ್ಕಳು ಕೂಡ ಕಲಿತಾರೆ, ಬ್ರಿಟಿಷರನ್ನ ಈ ದೇಶದಿಂದ ಒದ್ದೋಡಿಸ್ತಾರೆ ಅಂತ. ಸೊ ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರರಾಗಿ ಬದುಕ್ತಿದೀವಿ ಅಂದ್ರೆ ಅದರ ಹಿಂದೆ ಭಗತ್ ಸಿಂಗ್ ರಂತ ಲಕ್ಷಾಂತರ ಜನರ ಬಲಿದಾನ ಇದೆ, ಹೋರಾಟ ಇದೆ. ಸೊ ಈ ಸ್ವತಂತ್ರ ದಿನಾಚರಣೆಗೆ ಅವರ ಸ್ಟೋರಿನ ಎಲ್ಲರಿಗೂ ಶೇರ್ ಮಾಡೋದ್ರ ಮೂಲಕ ಅವ್ರನ್ನ ಗೌರವಿಸೋಣ ಮತ್ತು ಸ್ಮರಿಸೋಣ.